ಗೆಳೆಯರೆ, ಒಂದು ವೇಳೆ ನೀವು ನಾರ್ತ್ ಕೊರಿಯಾದಲ್ಲಿ ಏನಾದರೂ ಹುಟ್ಟಿದ್ರೆ ನಿಮ್ಮ ಜೊತೆ ಏನೆಲ್ಲ ಆಗುತ್ತಿತ್ತು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ, ಗಮನವಿಟ್ಟು ಕೇಳಿ. ನಾರ್ತ್ ಕೊರಿಯಾದಲ್ಲಿ ನೀವೇನಾದರೂ ಹುಟ್ಟಿದ್ರೆ ಮೊದಲಿಗೆ ನೀವು ಅಲ್ಲಿನ ಸರ್ವಾಧಿಕಾರಿಯಾದ ಕಿಮ್ ಜಾಂಗ್ ಉನ್ ಪರಿವಾರದವರು ಹೊಂದಿರುವ ಯಾವುದೇ ಹೆಸರನ್ನ ನೀವು ಇಟ್ಕೊಳ್ಳೋ ಹಾಗಿಲ್ಲ. ಅಷ್ಟೇ ಯಾಕೆ, ಕಿಮ್ ಜಾಂಗ್ ಉನ್ ಪರಿವಾರದವರು ಸತ್ತಂತಹ ಡೇಟ್ಗಳಲ್ಲಿ ನೀವು ನಿಮ್ಮ ಬರ್ತ್ಡೇ ಕೂಡ ಮಾಡೋ ಹಾಗಿಲ್ಲ. ಬರ್ತ್ಡೇ ಅಷ್ಟೇ ಅಲ್ಲದೆ ಯಾವುದೇ ರೀತಿಯ ಸಂಭ್ರಮಾಚರಣೆ ಕೂಡ ಮಾಡೋ ಹಾಗಿಲ್ಲ. ಇನ್ನು ಈ ದೇಶದಲ್ಲಿ ಇಂಟರ್ನೆಟ್ ಸಂಪರ್ಕನೇ ಇಲ್ಲ. ಹೌದು ಗೆಳೆಯರೆ, ವಾಟ್ಸಾಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಯಾವುದು ಕೂಡ ನಡೆಯಲ್ಲ. ಅಷ್ಟೇ ಯಾಕೆ, ನೀವು ಒಂದು ಸಿಂಗಲ್ ಇಂಟರ್ನ್ಯಾಷನಲ್ ಕಾಲ್ ಕೂಡ ಮಾಡೋ ಹಾಗಿಲ್ಲ. ಸರಿ, ಫೋನ್ ಇಲ್ಲ ಅಂತ ನೀವೇನಾದರೂ ಟಿವಿ ನೋಡ್ಬೇಕಂತ ಕೂತ್ರೆ ಟಿವಿಯಲ್ಲಿ ಯಾವುದೇ ಚಾನೆಲ್ಗಳು ಬರುವುದಿಲ್ಲ. ಕೇವಲ ಅಲ್ಲಿನ 2-3 ನ್ಯಾಷನಲ್ ಚಾನೆಲ್ಗಳನ್ನ ಬಿಟ್ರೆ ಬೇರೇನು ಬರೋಲ್ಲ. ಈ ಚಾನೆಲ್ಗಳಲ್ಲಿ 24x7 ಕೇವಲ ಕಿಮ್ ಜಾಂಗ್ ಉನ್ನದ್ದೇ ಸುದ್ದಿ ಇರುತ್ತೆ. ಇನ್ನು ನಿಮ್ಮ ಮನೆಯಲ್ಲಿ ನಾರ್ತ್ ಕೊರಿಯಾದ ಸುಪ್ರೀಂ ಲೀಡರ್ಗಳ ಫೋಟೋ ಇರಲೇಬೇಕು. ನಾರ್ತ್ ಕೊರಿಯಾದಲ್ಲಿರೋ ಪ್ರತಿಯೊಬ್ಬರ ಮನೆಯಲ್ಲೂ ಈ ಸುಪ್ರೀಂ ಲೀಡರ್ಗಳ ಫೋಟೋ ಇರುತ್ತೆ. ಇರದಿದ್ರೆ ನಡೆಯೋಲ್ಲ. ಒಂದು ವೇಳೆ ನಿಮ್ಮ ಮನೆಗೆ ಅಕಸ್ಮಾತ್ ಆಗಿ ಬೆಂಕಿ ಏನಾದರೂ ಬಿದ್ದರೆ ಮೊದಲು ನೀವು ಈ ಸುಪ್ರೀಂ ಲೀಡರ್ಗಳ ಫೋಟೋಗಳನ್ನ ಬೆಂಕಿಯಿಂದ ರಕ್ಷಿಸಬೇಕು. ಅದು ಬಿಟ್ಟು ನೀವೇನಾದರೂ ನಿಮ್ಮ ಫ್ಯಾಮಿಲಿ ಮೆಂಬರ್ಗಳನ್ನ ರಕ್ಷಿಸಿ ಫೋಟೋಗಳನ್ನ ಹಾಗೆ ಬಿಟ್ರೆ ನಿಮ್ಮ ಕತೆ ಮುಗಿತು ಅಂತಾನೆ ತಿಳ್ಕೊಳ್ಳಿ. ಈ ತಪ್ಪಿಗೆ ನಿಮ್ಮನ್ನ ಜೀವನ ಪೂರ್ತಿ ಜೈಲಿನಲ್ಲಿ ನರಳೋ ಹಾಗೆ ಮಾಡ್ತಾರೆ. ಈ ದೇಶದಲ್ಲಿ ಅಪರಾಧ ಮಾಡಿದಾಗ ಆ ಅಪರಾಧಕ್ಕೆ 3 ತಲೆಮಾರುಗಳವರೆಗೆ ಶಿಕ್ಷೆ ನೀಡಲಾಗುತ್ತೆ. ನೀವು ಮಾಡಿದ ತಪ್ಪಿಗೆ ನಿಮಗಷ್ಟೇ ಅಲ್ಲದೆ ನಿಮ್ಮ 3 ತಲೆಮಾರುಗಳಿಗೆ ಈ ಶಿಕ್ಷೆಯನ್ನ ನೀಡಲಾಗುತ್ತೆ. ಅಂದ್ರೆ ತಂದೆ ಮಾಡಿದ ತಪ್ಪಿಗೆ ಮಗ, ಮೊಮ್ಮಗ ಕೂಡ ವಿನಾಕಾರಣ ಶಿಕ್ಷೆ ಅನುಭವಿಸಲೇಬೇಕು ಈ ದೇಶದಲ್ಲಿ. ಇನ್ನು ನೀವು ನಿಮಗೆ ಇಷ್ಟ ಬಂದಂತೆ ಯಾವುದೇ ಹೇರ್ ಸ್ಟೈಲ್ಗಳನ್ನ ಇಡೋ ಹಾಗಿಲ್ಲ. ಇಲ್ಲಿನ ಸರ್ಕಾರ ಅದಕ್ಕಂತಾನೆ ಕೆಲವು ಹೇರ್ ಸ್ಟೈಲ್ಗಳನ್ನ ಜಾರಿಗೆ ತಂದಿದೆ. ಸರ್ಕಾರ ನೀಡಿರೋ ಈ ಹೇರ್ ಸ್ಟೈಲ್ಗಳನ್ನ ಬಿಟ್ಟು ಬೇರೆ ಯಾವುದೇ ಹೇರ್ ಸ್ಟೈಲ್ಗಳನ್ನ ಮಾಡಿಕೊಂಡ್ರೆ ನಿಮಗೆ ಜೈಲಿಗೆ ಹಾಕೋದಂತೂ ಗ್ಯಾರಂಟಿ. ಹೇರ್ ಸ್ಟೈಲ್ ಹಾಳಾಗಿ ಹೋಗ್ಲಿ ಅಂತ ನೀವೇನಾದ್ರೂ ಜೀನ್ಸ್ ಪ್ಯಾಂಟ್ ಹಾಕೊಂಡ್ರೆ ಮತ್ತೆ ನಿಮಗೆ ಒದ್ದು ಜೈಲಿಗೆ ಹಾಕ್ತಾರೆ. ಇಷ್ಟೆಲ್ಲ ಆದ್ಮೇಲೆ ನೀವು ಸುಮ್ಮನೆ ಮನೆಯಲ್ಲಿ ದೇವರ ಭಜನೆ ಮಾಡಿಕೊಂಡು ಇರೋಣ ಅಂತ ಅಂದ್ರೆ ಅದು ಕೂಡ ಸಾಧ್ಯ ಇಲ್ಲ ಗೆಳೆಯರೆ. ಈ ದೇಶದಲ್ಲಿ ಯಾವುದೇ ಧರ್ಮ ಮತ್ತು ದೇವರುಗಳನ್ನ ನಂಬೋ ಹಾಗಿಲ್ಲ, ಪೂಜಿಸೋ ಹಾಗಿಲ್ಲ. ಒಂದು ವೇಳೆ ನೀವು ಪೂಜಿಸಲೇಬೇಕು ಅಂದ್ರೆ ಈ ದೇಶದ ಸುಪ್ರೀಂ ಲೀಡರ್ಗಳನ್ನೇ ಪೂಜಿಸಬೇಕು.